ಭಾರತಕ್ಕೆ ಕಾಲಿಡುತ್ತಿದೆ ಎಲಾನ್ ಮಸ್ಕ್ ಸ್ಟಾರ್ಲಿಂಕ್ ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಷನ್ ಬೈ ಸ್ಯಾಟಲೈಟ್ ಪರವಾನಗಿ. ಎಷ್ಟು ವರ್ಷಗಳ ಬಳಿಕ ಪರ್ಮಿಷನ್ ಪಡೆಯಿತು ಅಮೆರಿಕ ಕಂಪನಿ? ಸ್ಯಾಟಲೈಟ್ ಸೇವೆ ಪ್ರಾರಂಭಕ್ಕೆ ಇನ್ನೆಷ್ಟು ದಿನಗಳು ಬೇಕು? ಅಮೆರಿಕದ ಖ್ಯಾತ ಉದ್ಯಮಿ ಹಾಗೂ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಕಂಪನಿಯು ಭಾರತದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗಳನ್ನು ನೀಡಲು ಅಧಿಕೃತವಾಗಿ ಪರವಾನಗಿ ಪಡೆದಿದೆ. ಭಾರತದಲ್ಲಿ ತ್ವರಿತ ವೇಗದ ಇಂಟರ್ನೆಟ್ ನೀಡುವ ಯೋಜನೆ ಇದಾಗಿದ್ದು, ಸ್ಯಾಟ್ಕಾಮ್ ಪರವಾನಗಿ ಪಡೆದ ಮೂರನೇ ಕಂಪನಿ ಇದಾಗಿದೆ. 3 ವರ್ಷಗಳ ಬಳಿಕ ಸ್ಟಾರ್ಲಿಂಕ್ಗೆ ಭಾರತದಲ್ಲಿ ಪರವಾನಗಿ. ಇದಕ್ಕೂ ಮುನ್ನ ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಮತ್ತು ಭಾರತಿ ಏರ್ಟೆಲ್ ಬೆಂಬಲಿತ ಯುಟೆಲ್ ಸ್ಯಾಟ್ ಒನ್ ವೆಬ್ ಸ್ಯಾಟ್ಕಾಮ್ ಪರವಾನಗಿ ಪಡೆದಿದ್ದವು. ಈ ಪಟ್ಟಿಗೆ ಸ್ಟಾರ್ಲಿಂಕ್ ಕಂಪನಿ ಕೂಡ ಒಳಗೊಂಡಿದೆ. 3 ವರ್ಷಗಳ ಬಳಿಕ ಟೆಲಿಕಾಂ ಇಲಾಖೆ ಅಂತಿಮವಾಗಿ ಸ್ಟಾರ್ಲಿಂಕ್ ಕಂಪನಿಗೆ ಭಾರತದಲ್ಲಿ ತನ್ನ ಸ್ಯಾಟ್ಕಾಮ್ ಸೇವೆಯನ್ನು ಪ್ರಾರಂಭಿಸಲು ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಷನ್ ಬೈ ಸ್ಯಾಟಲೈಟ್ GMPCS ಪರವಾನಗಿಯನ್ನ ನೀಡಿದೆ. ಮುಂದಿನ 2 ವಾರಗಳಲ್ಲಿ ಪ್ರಾಯೋಗಿಕ ಸ್ಪೆಕ್ಟ್ರಮ್ ಪಡೆಯುವ ನಿರೀಕ್ಷೆ ಇದೆ ಎಂದು ಟೆಲಿಕಾಂ ಮಾಹಿತಿ ನೀಡಿದೆ. ಅಲ್ಲದೆ ಪರವಾನಗಿಯೊಂದಿಗೆ ಸ್ಟಾರ್ಲಿಂಕ್ ಭಾರತದಲ್ಲಿ ತನ್ನ ಉಪಗ್ರಹ ಬ್ರಾಡ್ಬ್ಯಾಂಡ್ ಸೇವೆಯನ್ನ ಪ್ರಾರಂಭಿಸಲು ಸಜ್ಜಾಗಿರುವುದನ್ನ ಅದು ಖಚಿತಪಡಿಸಿದೆ. ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವ ದಾಖಲೆಗಳ ಒದಗಿಸೋಕೆ ಕಂಪನಿ ಸಿದ್ಧ. ಇನ್ನು ಭಾರತೀಯ ಬಾಹ್ಯಾಕಾಶ ನಿಯಂತ್ರಕ ಸಂಸ್ಥೆಯಾದ ಇನ್ಸ್ಪೇಸ್ನಿಂದ ತನ್ನ ಉಪಗ್ರಹಗಳನ್ನು ನಿರ್ವಹಿಸಲು ಸ್ಟಾರ್ಲಿಂಕ್ಗೆ ಅಂತಿಮ ಅನುಮತಿ ಮಾತ್ರ ಬಾಕಿ ಇದೆ. ಕಂಪನಿಯು ವಾಣಿಜ್ಯ ಸೇವೆಗಳನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಇದೊಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಂಪನಿಯು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವ ಅಗತ್ಯ ಭದ್ರತಾ ದಾಖಲೆಗಳನ್ನು ಶೀಘ್ರದಲ್ಲೇ ಒದಗಿಸಲಿದೆ. ಇನ್ಸ್ಪೇಸ್ನಿಂದ ಅನುಮೋದನೆ ಪಡೆದ ನಂತರ ಸ್ಟಾರ್ಲಿಂಕ್ ತಾತ್ಕಾಲಿಕ ಸ್ಪೆಕ್ಟ್ರಮ್ ಹಂಚಿಕೆ ಪಡೆಯುವ ನಿರೀಕ್ಷೆ ಇದೆ. ದೂರಸಂಪರ್ಕ ಇಲಾಖೆಯ ಷರತ್ತು ಒಪ್ಪಿಗೆ, ಶುಲ್ಕ ಪಾವತಿಗೆ ಕಂಪನಿಯ ಸಮ್ಮತಿ. ಅಲ್ಲದೆ ಸ್ಪೇಸ್ ಎಕ್ಸ್ ನಿರ್ವಹಿಸುವ ಸ್ಟಾರ್ಲಿಂಕ್ ಕಂಪನಿಯು ಕಳೆದ 3 ರಿಂದ 4 ವರ್ಷಗಳಿಂದ ಭಾರತದಲ್ಲಿ ತನ್ನ ಉಪಗ್ರಹ ಸೇವೆ ಪ್ರಾರಂಭಿಸಲು ಪ್ರಯತ್ನ ನಡೆಸುತ್ತಿತ್ತು. ಆದರೆ ಕೆಲವು ಅಡೆತಡೆಗಳಿಂದಾಗಿ ಅದು ತನ್ನ ಪ್ರಯತ್ನವನ್ನ ನಿಲ್ಲಿಸಬೇಕಾಗಿ ಬಂದಿತ್ತು. ಈಗ ಅಂತಿಮವಾಗಿ ಪರವಾನಗಿ ಪಡೆದಿದ್ದು, ದೂರಸಂಪರ್ಕ ಇಲಾಖೆ ವಿಧಿಸಿರುವ ಹೊಸ ಷರತ್ತುಗಳನ್ನು ಸ್ವೀಕರಿಸಲು ಮತ್ತು ಕಾನೂನಿನ ಪ್ರಕಾರ ಶುಲ್ಕವನ್ನ ಪಾವತಿಸಲು ಕಂಪನಿ ಒಪ್ಪಿಗೆ ಸೂಚಿಸಿದೆ. ಉಪಗ್ರಹ ಸಂವಹನಕ್ಕೆ ಭದ್ರತಾ ಮಾನದಂಡಗಳಿಗೆ ಒಪ್ಪಿಗೆ. ಕಳೆದ ತಿಂಗಳು ಮಸ್ಕ್ ಅವರ ಉಪಗ್ರಹ ಇಂಟರ್ನೆಟ್ ಸೇವೆಯು ಟೆಲಿಕಾಂ ಇಲಾಖೆಯಿಂದ ಲೆಟರ್ ಆಫ್ ಇಂಟೆಂಟ್ LOTಯನ್ನ ಪಡೆದುಕೊಂಡಿದ್ದು, ಉಪಗ್ರಹ ಸಂವಹನಕ್ಕಾಗಿ ಭದ್ರತಾ ಮಾನದಂಡಗಳಿಗೆ ಒಪ್ಪಿಗೆ ಕೂಡ ನೀಡಿದೆ. ಅಲ್ಲದೆ ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ ಮತ್ತು ಯುಟೆಲ್ ಸ್ಯಾಟ್ ಒನ್ ವೆಬ್ ಎರಡೂ ತಮ್ಮ ಪರವಾನಗಿಗಳನ್ನು ಬಹಳ ಹಿಂದೆಯೇ ಪಡೆದಿದೆ. ಆದರೆ ಅವು ಇನ್ನೂ ರೇಡಿಯೋ ತರಂಗ ಆವರ್ತನಗಳ ಹಂಚಿಕೆಗಾಗಿ ಕಾಯುತ್ತಿದೆ. ಕಾರಣ, ಟ್ರಾಯ್ನ ಶಿಫಾರಸುಗಳನ್ನು ಇಲಾಖೆಯು ಇನ್ನೂ ಅನುಮೋದಿಸಿದ ಕಾರಣ ಸ್ಯಾಟ್ಕಾಮ್ ಸ್ಪೆಕ್ಟ್ರಮ್ ಹಂಚಿಕೆಗಾಗಿ ನಿರೀಕ್ಷಿಸಲಾಗಿದೆ. ಇದು ಉಪಗ್ರಹ ಸಂವಹನ ಪೂರೈಕೆದಾರರಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮತ್ತು ಸ್ಪೆಕ್ಟ್ರಮ್ ಬಳಕೆಯ ಮೇಲೆ 4% AGR ವಿಧಿಸುವ ಪ್ರಸ್ತಾಪವನ್ನು ಒಳಗೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.